ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. 7.5 ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಏನು ಈ 7.5 ಅಂದ್ರೆ, ಹೇಗೆ ಮನುಷ್ಯನ ಜೀವನದಲ್ಲಿ ಇದು ಇನ್ಫ್ಲೂಯೆನ್ಸ್ ಆಗುತ್ತೆ? ಫಸ್ಟ್ ಆಫ್ ಆಲ್ 7.5 ಯಾವ ಗ್ರಹದಿಂದ ಆಗುತ್ತೆ? 7.5 ಬಂದ್ಬಿಟ್ಟು ಶನಿ ಗ್ರಹದಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಶನಿ ಗ್ರಹ ಯಾವಾಗ ನಿಮ್ಮ ಒಂದು ಜಾತಕದಲ್ಲಿ 12ನೇ ಮನೆಯನ್ನ ಪ್ರವೇಶಿಸ್ತಾನೋ ಆಗ ಈ 7.5 ಪ್ರಾರಂಭ ಆಗುತ್ತೆ. ಏನಕ್ಕೆ ಈ ಶನಿ ಗ್ರಹದ ಒಂದು ಎಫೆಕ್ಟ್ ಅನ್ನ ನಾವೆಲ್ಲರೂ ಸಮೇತ ಅಷ್ಟೊಂದು ಭಯದಿಂದ ನೋಡ್ತೀವಿ ಅಂತಂದ್ರೆ, ಅವನು ಕರ್ಮಕಾರಕ. ನಿಮ್ಮ ಪ್ರತಿಬಿಂಬವನ್ನ ನಿಮಗೆ ತೋರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಈ 7.5 ಸ್ಟಾರ್ಟ್ ಆಗುತ್ತೋ ಆಗ ನಿಮ್ಮ ಒಂದು ನಿಜಾಯಿತಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಒಂದು ರೂಪಗಳು ನಿಮಗೆ ಗೊತ್ತಾಗುತ್ತೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಥರ ವರನೇ ಅಂತಾನೆ ಹೇಳ್ಬೋದು. ಯಾಕೆ ವರ ಅಂತಂದ್ರೆ, ಯಾವಾಗ ನಿಮ್ಮ ಜೀವನದಲ್ಲಿ ಇರುವಂತ ಒಂದು ಕೆಟ್ಟ ಗುಣಗಳು ನಿಮಗೆ ಅರ್ಥ ಆಗುತ್ತೋ ಆಗ ನಿಮ್ಮ ಒಂದು ಒಳ್ಳೆ ಗುಣಗಳನ್ನ ರೂಢಿಸ್ಕೊಳ್ಳೋಕೆ ನಿಮಗೆ ಒಂದು ದಾರಿ ಆಗುತ್ತೆ. ನಿಮ್ಮ ಕೆಟ್ಟತನಗಳನ್ನ ನಿಮಗೆ ತೋರಿಸುವಂಥದ್ದು ಅಂದ್ರೆ ನಿಮ್ಮ ಒಂದು ಕರ್ಮಗಳನ್ನ ನಿಮಗೆ ತೋರಿಸುವಂಥದ್ದು ಶನಿ ಮಾಡುವಂಥ ಕೆಲಸ. ಇವನು ಬಂದ್ಬಿಟ್ಟು ಯಾವಾಗಲೂ ಕರ್ಮಕಾರಕ. ಅಂದರೆ ನೀವು ಮಾಡಿರುವಂಥ ಕೆಲಸಗಳಿಗೆ 100% ಫಲಗಳನ್ನ ಕೊಡ್ತಾನೆ. ಯಾವಾಗ ನಿಮ್ಮ ಒಂದು ಈಗೋ ಅನ್ನೋದನ್ನ ಏನಿದೆ ಅದನ್ನು ಸೈಡ್ಗೆ ಇಟ್ಟು ನೀವು ಎಲ್ಲರನ್ನೂ ನಿಮ್ಮ ಅವರಂತೆ ನೋಡಿದಾಗ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾವಿಸ್ಕೊಂಡಾಗ ಶನಿ ನಿಮ್ಮಲ್ಲಿ ತುಂಬ ಒಳ್ಳೆ ಪಾಸಿಟಿವ್ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡ್ತಾನೆ. ಯಾವ ಒಂದು ಮನುಷ್ಯನ ಜೀವನದಲ್ಲಿ 7.5 ಬರುತ್ತೋ ಅವನ ಒಂದು ಮನುಷ್ಯನ ಏನು ದೃಷ್ಟಿ ಇದೆ ಅದು ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ಬಂದ್ಬಿಟ್ಟು ನಿಮಗೆ ರಿಫೈನ್ ಮಾಡುವಂಥ ಪ್ರೋಸೆಸ್, ನಿಮ್ಮ ಬೆಸ್ಟ್ ವರ್ಷನ್ ಆಗಿ ಕ್ರಿಯೇಟ್ ಮಾಡುವಂಥ ಪ್ರೋಸೆಸ್ ಆಗಿರುತ್ತೆ. ಇದನ್ನ ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಯದಿಂದ ತಗೊಳ್ದೆ ಇದನ್ನ ನೀವು ಒಂದು ಬ್ಲೆಸ್ಸಿಂಗ್ಸ್ ಆಗಿ ತಗೊಂಡ್ರೆ ನೀವು ತುಂಬಾನೇ ಇದರಿಂದ ಬೆನಿಫಿಟ್ಸ್ನ ಪಡ್ಕೊಬಹುದು. 7.5 ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ 7.5 ಎಂಬುವಂಥದ್ದನ್ನ ನಾವು 3 ಭಾಗಗಳಾಗಿ ತಗೊಂತೀವಿ. ಮೊದಲನೇ ಭಾಗ ಬಂದ್ಬಿಟ್ಟು ನಿಮ್ಮ ಒಂದು ಲಗ್ನದಿಂದ 12ನೇ ಮನೆಗೆ ಯಾವಾಗ ಶನಿ ಪ್ರವೇಶಗೊಳ್ತಾನೋ ಅದು ನಿಮ್ಮ ಶುರುವಾದ 7.5 ಆಗಿರುತ್ತೆ. ಈ ಮನೆಗೆ ಶನಿ ಬಂದಾಗ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮ ಒಂದು ಮನೆಯ ಒಂದು ಪರಿಸ್ಥಿತಿಗಳಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ನ ಕಾಣಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಅಸಮಾಧಾನ ಉಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು, ಯಾರೇ ನಿಮ್ಮ ಮನೆಯವರು ಏನೇ ಒಂದು ನಿಮ್ಮ ಮೇಲೆ ಕೋಪನ ಮಾಡಿಕೊಂಡ್ರು ಅಥವಾ ನಿಮಗೆ ಬರಬೇಕಾಗಿರುವಂಥ ದುಡ್ಡುಗಳಲ್ಲಿ ಒಂದು ಸ್ವಲ್ಪ ತಡವಾದ್ರೂ ಸಮೇತ ನೀವು ಶಾಂತಿಯಿಂದ ಇರಬೇಕಾಗತ್ತೆ. ನಿಮ್ಮ ಮನಸ್ಥಿತಿನ ನೀವು ತುಂಬಾ ಕಂಟ್ರೋಲಲ್ಲಿ ಇಟ್ಕೊಬೇಕಾಗತ್ತೆ. ಎರಡನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಲಗ್ನಕ್ಕೆ ಪ್ರವೇಶಗೊಳ್ತಾನೆ 2.5 ವರ್ಷ. ಮೊದಲನೇ 2.5 ವರ್ಷ 12ನೇ ಮನೇಲಿ ಇರ್ತಾನೆ. ಆ್ಯಂಡ್ ಎರಡನೇ 2.5 ವರ್ಷ ಬಂದ್ಬಿಟ್ಟು ನಿಮ್ಮ ಲಗ್ನಕ್ಕೆ ಶನಿ ಬರ್ತಾನೆ. ಯಾವಾಗ ಶನಿ ನಿಮ್ಮ ಲಗ್ನಕ್ಕೆ ಪ್ರವೇಶಗೊಳ್ತಾನೋ ಆಗ ನಿಮ್ಮಲ್ಲಿ ತುಂಬಾನೇ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ನೀವು ಮಾಡಿರುವಂಥ ಕರ್ಮಗಳು ನಿಮಗೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿ ಒಂಟಿತನ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ನೀವು ಯೋಚನೆ ಮಾಡುವಂಥ ಒಂದು ಸಮಯವಾಗಿದೆ ಈ ಒಂದು ಶನಿಯ ಪ್ರವೇಶ ನಿಮ್ಮ ಲಗ್ನಕ್ಕೆ ಆದಾಗ. ಆ್ಯಂಡ್ 3ನೇ ಭಾಗ ಬಂದ್ಬಿಟ್ಟು ನಿಮ್ಮ ಲಗ್ನದಿಂದ 2ನೇ ಮನೆಗೆ ಶನಿ ಬರ್ತಾನೆ. ಆ ಸಮಯದಲ್ಲಿ ನಿಮ್ಗೆ ಏನೇನು ಒಂದು ತಪ್ಪುಗಳು ನೀವು ಮಾಡಿದ್ದೀರಾ ಅಂತ ನಿಮಗೆ ತೋರಿಸಿರ್ತಾನೋ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋ ಅಂಥ ಸಮಯ ಆಗಿರುತ್ತೆ ಈ ಒಂದು ಕೊನೆಯ ಒಂದು ಭಾಗ. ಈ ಭಾಗದಲ್ಲಿ ನಿಮ್ಮ ಒಂದು ಎಲ್ಲ ನೆಗೆಟಿವ್ ವೈಬ್ಸ್ನ ನಿಮ್ಮ ಜೀವನದಲ್ಲಿ ಇರುವಂಥದ್ದನ್ನ ತೆಗೆದು ಪಾಸಿಟಿವ್ ವೈಬ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೊನೆಯ ಒಂದು 7.5 ಟೈಮಲ್ಲಿ ನಿಮ್ಮನ್ನು ಪರಿಚಯ ಮಾಡಿಸಿ, ನಿಮ್ಮ ತಪ್ಪು ಒಪ್ಪುಗಳನ್ನ ನಿಮಗೆ ಅರ್ಥ ಮಾಡಿಸಿ, ನಿಮ್ಮ ಒಂದು ಜೀವನಕ್ಕೆ ಹೊಸ ತಿರುವನ್ನ ಶನಿ ಕೊಟ್ಟು ಹೋಗ್ತಾನೆ. ಸೊ 7.5 ಎಂಬುವಂಥದ್ದು ಒಂದು ಮನುಷ್ಯನ ಕರ್ಮದ ಫಲಗಳು. ಅವನ ಒಂದು ಏನು ಜೀವನದ ಒಂದು ಪುಟಗಳಿದೆ ಅದರಲ್ಲಿ ಬರುವಂಥ ಒಂದು ಕಲಿಕೆಯ ಪುಟ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಎದುರುಕೊಳ್ದೆ ನಿಮ್ಮ ಒಂದು ಭಯ ಬಿಟ್ಟು, ಹೌದು ನಾ ಮಾಡಿರೋ ತಪ್ಪುಗಳಿಗೆ ನಾನು ಕ್ಷಮೆಯನ್ನು ಕೇಳ್ಕೊತೀನಿ ಅನ್ನೋ ಒಂದು ಮನೋಭಾವದಿಂದ ನೀವು ಯಾವಾಗ ಇದನ್ನ ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆಗ ನಿಮಗೆ ಈ 7.5 ಅನ್ನುವಂಥದ್ದು ವರವಾಗೇ ಪರಿಣಮಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಈ 7.5 ಟೈಮಿಂಗಲ್ಲಿ ಏನು ಮಾಡಬೇಕು, ಯಾವಾಗ ನಾವು ಈ ಒಂದು ಎಫೆಕ್ಟ್ಗಳನ್ನ ಕಡಿಮೆ ಮಾಡ್ಕೋಬೋದು, ಒಳ್ಳೆ ಎಫೆಕ್ಟ್ಗಳನ್ನ ಜಾಸ್ತಿ ಮಾಡ್ಕೋಬೋದು ಅಂತಂದರೆ, ನೋಡಿ ಶನಿಗೆ ಬಲ ಇರುವಂಥದ್ದು ಅವನ ಒಂದು ಕರ್ಮದಿಂದ, ಆಯಿತಾ, ಅವನ ಒಂದು ಮಾಡುವಂಥ ಒಂದು ಒಳ್ಳೆ ಕೆಲಸಗಳಿಂದ ಅವನಿಗೆ ಬಲ ಇರುವಂಥದ್ದು. ಅದೇ ಥರ ನೀವು ನಿಮ್ಮ 7.5 ಟೈಮ್ನಲ್ಲಿ
ಒಳ್ಳೆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಆ್ಯಂಡ್ ಭಿಕ್ಷುಕರಿಗೆ ಒಂದು ಸ್ವಲ್ಪ ಊಟ ಕೊಡುವಂಥದ್ದಾಗಿರಲಿ, ನಿಮ್ಮ ಒಂದು ಸರೌಂಡಿಂಗಲ್ಲಿ ಇರುವಂಥವ್ರಿಗೆ ಒಂದು ಹೆಲ್ಪ್ ಮಾಡುವಂಥದ್ದಾಗಿರಲಿ, ಈ ಥರ ಕೆಲಸಗಳನ್ನ ಯಾವಾಗ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಈ ಒಂದು ಸಾಡೆ ಸಾತಿನ ಒಂದು ಎಫೆಕ್ಟ್ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾಗಿ ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸಾಡೆ ಸಾತ್ ಶನಿಯ ಒಂದು ಅನುಗ್ರಹ ಏನಿದೆ ಅದು ನಿಮಗೆ ಒಳ್ಳೆ ಥರ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ನೀವು ಕಾಲಭೈರವನ್ನ ಪೂಜಿಸ್ಬೋದು ಆ್ಯಂಡ್ ಹನುಮಂತನ ಪೂಜಿಸ್ಬೋದು. ಇವೆರಡೂ ದೇವರುಗಳು ಶನಿಯ ಒಂದು ಎಫೆಕ್ಟ್ ಏನಿದೆ ಅದನ್ನು ಕಡಿಮೆ ಮಾಡ್ತಾರೆ. ಸೊ ಇದನ್ನು ಸಾಡೆ ಸಾತಿನ ಬಗ್ಗೆ ಆಗಿರುವಂಥ ವಿಡಿಯೋ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ನಾನು ತಗೊಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.